ನಿಮ್ಮ ಮನೇಲಿ ದೊಡ್ಡೋರಿದ್ರೆ ಎಲ್ರು ಹೇಳ್ತಾ ಇದ್ರು, ಊಟ ಆದ್ಮೇಲೆ ವಿಳೆದೆನೆ ಹಾಕೋ, ವಿಳೆದೆನ ತಿನ್ನು ಅಂದ್ರೆ ಬೀಡ ಮಾಡ್ಕೊಂಡ್ ತಿನ್ನಿ ಅಂತ ಹೇಳ್ತಾ ಇದ್ರು. ನೀವು ತಾಯಿ ಆಗ್ತಾ ಇದ್ದೀರಾ? ಸೊ ಹಾಗಾದ್ರೆ ನೀವು ಪ್ರತಿ ಸತಿ ಎದೆ ಹಾಲನ್ನ ಮಗುವಿಗೆ ಕುಡಿಸಿದ ತಕ್ಷಣ ಮಗು ಕಕ್ಕೋತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಹತ್ರ ಇದೆ ಅದಕ್ಕೊಂದು ಪರಿಹಾರ. ನಿಮ್ಮ ಮನೇಲಿ ದೊಡ್ಡೋರಿದ್ರೆ ಎಲ್ರು ಹೇಳ್ತಾ ಇದ್ರು, ಊಟ ಆದ್ಮೇಲೆ ವಿಳೆದೆನೆ ಹಾಕೋ, ವಿಳೆದೆನ ತಿನ್ನು ಅಂದ್ರೆ ಬೀಡ ಮಾಡ್ಕೊಂಡ್ ತಿನ್ನಿ ಅಂತ ಹೇಳ್ತಾ ಇದ್ರು. ಹೌದಲ್ವಾ? ಸೊ ಬಟ್ ಪ್ರತಿದಿನ ಪ್ರತಿ ಕ್ಷಣ ಒಂದು ಎಲೆ ತಂದು ಬೀಡ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ ಅಂತ ಹೇಳಿ ನಮ್ಮ ಸಿರಿ ಮನೆಯಲ್ಲಿ ನಿಮಗೋಸ್ಕರ ನಾವು ಒಂದು ಡ್ರೈ ಪಾನ್ ಅಂದ್ರೆ ಇದಕ್ಕೆ ವಿಳೆದೆಲೆ, ಜಾಯ್ಕಾಯಿ, ಜಾಯ್ಪತ್ರೆ, ಗುಲ್ಕನ್, ಈ ತರ ತುಪ್ಪ ಎಲ್ಲ ಹಾಕಿ ತುಪ್ಪದಲ್ಲೇ ಎಲೆನ ಹುರಿದು ನಾವೊಂದು ಡ್ರೈ ಬೀಡ ಅಂತ ಹೇಳಿ ಕೊಟ್ಟಿರ್ತೀವಿ ಸ್ನೇಹಿತರೆ. ಇದನ್ನ ತಿನ್ನೋದ್ರಿಂದ ಮಗುಗೆ ಜೀರ್ಣ ಚೆನ್ನಾಗಾಗುತ್ತೆ, ಮಗುಗೆ ಹಾಲು ಕುಡಿಸಿದ ತಕ್ಷಣ ಕಕ್ಕೊಳ್ಳೋದು ಕೂಡ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ನರ ತುಂಬಾ ನೋವ್ತಾ ಇದೆ, ಮೂಳೆಗಳೆಲ್ಲ ಸವಿತಾ ಇದೆ ಅಂತ ಫೀಲ್ ಆಗ್ತಾ ಇದೆ ಅಂದ್ರೆ ನೀವು ಈ ಒಂದು ಡ್ರೈ ಬೀಡ ಅಂದ್ರೆ ಕ್ಯಾಲ್ಸಿಯಂ ಎನ್ರಿಚ್ ಆಗಿರೋ ಅಂತ ಒಂದು ಬೀಡನ ತಿನ್ನಿ. ಇದನ್ನ ಪ್ರತಿ ಸದಿನ ಊಟ ಆದ್ಮೇಲೆ 1 ಚಮಚ, ಮಧ್ಯಾಹ್ನ ಆಗಿರ್ಬೋದು ರಾತ್ರಿ ಆಗಿರ್ಬೋದು 1 ಚಮಚ ಡ್ರೈ ಬೀಡನ ತಿನ್ನಿ ಸ್ನೇಹಿತರೆ. ಈ ಒಂದು ಪ್ರಾಡಕ್ಟ್ ನಿಮ್ಗೆ ಬೇಕಾ ಸ್ನೇಹಿತರೆ? ಸೊ ಹಾಗಾದ್ರೆ ನಮ್ಮ ವೆಬ್ಸೈಟ್ www.asirimane.com ಇಲ್ಲಿ ವಿಸಿಟ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ನಮ್ಮ ಮನೆಯ ಹೈಜೀನ್ ಪ್ರಾಡಕ್ಟ್ ನ ಡೋರ್ ಸ್ಟೆಪ್ ಡೆಲಿವರಿ ಕೂಡ ತಗೊಳ್ಳಿ. ಜೊತೆಗೆ ಇದ್ರ ಬಗ್ಗೆ ವಿಚಾರ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯ ಎ ಸಿರಿಮನೆಯ ಸುಪಸಿರಿ ರಾಕೇಶ್.